ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಎಸ್ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಹಣ ನಮಗೆ ಬರ್ತಾನೆ ಇಲ್ವಲ್ಲ. ಸೊ ನಮಗೆ 16ನೇ ಕಂತು ಬಂದಿಲ್ಲ, ಜೊತೆಗೆ 17ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಕೆಲವಷ್ಟು ಫಲಾನುಭವಿಗಳು ಮೆಸೇಜ್ ಇವಾಗಲೂ ಕೂಡ ಹಾಕ್ತಾ ಇದ್ದೀರಾ. ಸೊ ಅವ್ರಿಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ, ಏನು ಬಂದಿಲ್ಲ, ಏನು ಕಾರಣ ಅಂತ. ಇದ್ರ ಜೊತೆಗೆ ರೇಷನ್ ಕಾರ್ಡ್ದು ಕೆಲವೊಂದು ಅಪ್ಡೇಟ್ಸ್ಗಳಿದೆ, ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾತಾಡೋದಾದ್ರೆ 16 ಮತ್ತೆ 17ನೇ ಕಂತಿನ ಹಣ ನಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಕೆಲವೊಬ್ರು ಫಲಾನುಭವಿಗಳು ಇನ್ನೂ ಕೂಡ ಮೆಸೇಜ್ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಹೇಳ್ಬೇಕು ಅಂತಂದ್ರೆ ಸರ್ಕಾರ 16ನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಆಗಿದೆ, ಜೊತೆಗೆ 17ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಿದ್ವಿ. ಆಲ್ಮೋಸ್ಟ್ 90% 17ನೇ ಕಂತಿನ ಹಣನೇ ಇಲ್ಲಿ ರೀಚ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಫಲಾನುಭವಿಗಳು ನಮ್ಗೆ ಇನ್ನೂ ಬಂದೇ ಇಲ್ಲ ಅಂತ ಇಲ್ಲಿ ಮೆಸೇಜ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಬಂದಿಲ್ಲ ಅಂತವ್ರಿಗೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಏನು ತಿಳಿಸ್ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಈ ತಿಂಗಳ ಕೊನೆವರೆಗೂ ಕೂಡ ಇಲ್ಲಿ ಟೈಮ್ ಅನ್ನ ಕೊಟ್ಟಿದ್ದಾರೆ. ಅಂತಂದ್ರೆ ಮೊದಲು 25ನೇ ತಾರೀಕು ಅಂತ ಹೇಳಿದ್ರು, ನೆಕ್ಸ್ಟ್ 30 ವರೆಗೂ ಟೈಮ್ ಇದೆ ಅಂತಾನೆ ಅನ್ಕೊಳ್ಳೋಣ. ಇನ್ನು ಆಲ್ಮೋಸ್ಟ್ 10 ಡೇಸ್ ಮೇಲೆ ಟೈಮ್ ಇದೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಯಾರಿಗೆಲ್ಲ ಬಂದಿಲ್ಲ ಸೊ ಅವರು ಏನ್ ಕೇಳ್ತಾರೆ ಅಂತಂದ್ರೆ, ಮೇಡಮ್ ನಮ್ಗೆ ಇನ್ನೂ ಕೂಡ ಬಂದಿಲ್ಲ, ನಾವ್ ಎಲ್ಲಿಗಾದ್ರೂ ಹೋಗಿ ವಿಸಿಟ್ ಮಾಡ್ಬೇಕಾ, ಸೊ ಯಾರನ್ನ ಕೇಳೋದು ಅಂತ ಹೇಳ್ತಿರ್ತೀರಲ್ವಾ. ಸೊ ಈ ತಿಂಗಳು ಕೊನೆವರೆಗೂ ಕೂಡ ಕಾಯಿರಿ, ಯಾಕೆಂತಂದ್ರೆ ಅವರೇ ಟೈಮಿಂಗ್ಸ್ ಅನ್ನ ಕೊಟ್ಟಿದ್ದಾರೆ. ಕೆಲವೊಬ್ಬರಿಗೆ ಲೇಟ್ ಆಗಿ ಬಂದ್ರು ಬರ್ಬೋದು, ಹೇಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಹೇಳ್ತಿರುವಂತದ್ದು, ಎಲ್ಲೂ ಕೂಡ ಹೋಗಿ ಯಾರನ್ನೂ ಕೂಡ ಭೇಟಿ ಮಾಡೋದಕ್ಕೆ ಹೋಗಬೇಡಿ. ಸೊ ಎಲ್ಲಾನು ಕೂಡ ಸರಿ ಇರುತ್ತೆ. 15ನೇ ಕಂತಿನ ಹಣದವರೆಗೂ ಕೂಡ ನಿಮ್ಗೆ ಕರೆಕ್ಟ್ ಬಂದಿದೆ ಅಂದ್ರೆ ನೆಕ್ಸ್ಟ್ 16ನೇ ಕಂತು ಬರುತ್ತೆ, ಜೊತೆಗೆ 17ನೇ ಕಂತು ಕೂಡ ಬರುತ್ತೆ. ನೀವು ಎಲ್ಲೂ ಹೋಗಿ ಮೀಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ತಿಂಗಳು ಕೊನೆ ಮುಗಿದ್ರು ಕೂಡ ನಿಮ್ಗೆ ಏನಾದರೂ ಹಣ ಬರಲಿಲ್ಲ ಅಂತ ಆದ್ರೆ ನಿಮ್ಮ ತಾಲೂಕ್ ಲೆವೆಲ್ ಅಲ್ಲಿ ಇರುವಂತಹ CDPO ಅಧಿಕಾರಿಯನ್ನ ಭೇಟಿ ಮಾಡಿ, ಇಷ್ಟು ದಿನ ನಮಗೆ ಹಣ ಬಂತು, ಸೊ ಇವಾಗ ಬಿಡುಗಡೆ ಮಾಡಿರೋ 2 ಕಂತಿನ ಹಣ ಬಂದಿಲ್ಲ ಅಂತ ಒಂದ್ ವೇಳೆ ಅಲ್ಲಿ ವಿಚಾರಿಸಬಹುದು ಅಷ್ಟೇನೆ. ಬಟ್ ಎಲ್ಲೂ ಹೋಗಿ ಏನೇ ವಿಚಾರಿಸಿದ್ರು ನಿಮ್ಮ ಹಣ ವ್ಯರ್ಥ ಆಗುತ್ತೋ ಹೊರತು ನಿಮ್ಗೆ ಏನು ಯೂಸ್ ಆಗೋದಿಲ್ಲ. ಸೊ ಹಾಗಾಗಿ ಹೇಳ್ತಿರುವಂತದ್ದು, ಸೊ ಈ ತಿಂಗಳು ಕೊನೆವರೆಗೂ ಕೂಡ ವೇಟ್ ಮಾಡಿ, ಆಲ್ಮೋಸ್ಟ್ ಹಣ ಬಂದೇ ಬರುತ್ತೆ. ಇದೇ ನೆಕ್ಸ್ಟ್ 18ನೇ ಕಂತಿನ ಹಣವನ್ನ ಯುಗಾದಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಬಂತು. ಸೊ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಬಿಡುಗಡೆ ಮಾಡಿದಾಗಲೇ ಅದು ಕನ್ಫರ್ಮ್ ಅಂತಾನೆ ನಾವು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀವಿ. ಆಲ್ಮೋಸ್ಟ್ 3 ತಿಂಗಳಿಂದ 2 ಕಂತಿನ ಹಣವನ್ನ ಈಗ ಬಿಡುಗಡೆ ಮಾಡಿದ್ದಾರೆ. 3 ತಿಂಗಳಿಂದ ವೇಟ್ ಮಾಡಿಸಿ ಇವಾಗ ಸಡನ್ ಆಗಿ ಯುಗಾದಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತಾರೆ ಅಂತಂದ್ರೆ ನಮಗೂ ಕೂಡ ನಂಬೋದಕ್ಕೆ ಆಗೋದಿಲ್ಲ. ಸೊ ಬಟ್ ಅವರು ಹೇಳಿರುವಂತಹ ಮಾಹಿತಿಯನ್ನ ನಿಮಗೆ ತಲುಪಿಸಿದೀವಿ ಅಷ್ಟೇನೆ. ನೆಕ್ಸ್ಟ್ ರೇಷನ್ ಕಾರ್ಡ್ಗೆ ಬರೋದಾದ್ರೆ ಇವಾಗ ಏನಂತ ಅಂದ್ರೆ, ರೇಷನ್ ಕಾರ್ಡ್ ಅಲ್ಲಿ ಯಾರೆಲ್ಲ ಇವಾಗ ಮುಖ್ಯಸ್ಥರು ಇರ್ತಾರೆ ಅಲ್ವಾ, ಅದೇ ನೆಕ್ಸ್ಟ್ ಮುಖ್ಯಸ್ಥರನ್ನ ಬಿಟ್ಟು ಇನ್ನ ಕುಟುಂಬಸ್ಥರು ಏನಿರ್ತಾರೆ ಸೊ ಎಲ್ಲರದ್ದು ಕೂಡ ಇಲ್ಲಿ KYC ಆಗಬೇಕು. ಮುಖ್ಯಸ್ಥರು ಒಬ್ರದ್ದು ಆದ್ರೆ ನಡೆಯೋದಿಲ್ಲ. ಸೊ ಎಲ್ಲರೂ ಕೂಡ KYC ನ ಮಾಡಿಸಬೇಕು ಅಂತ ಅಂದ್ರೆ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಬೇಕು ಅಂತ ಅಷ್ಟೇ. ಇಲ್ಲೇನು ಬೇರೆ ಏನು ಕೆಲಸ ಇರೋದಿಲ್ಲ. ಸೊ ಹಾಗಾಗಿ ಅದನ್ನ ಕಂಪಲ್ಸರಿಯಾಗಿ ಮಾಡಿಸಿಲ್ಲ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೀವೇನಾದ್ರೂ ಉಚಿತ ಅಕ್ಕಿಯನ್ನ ಪಡೆದುಕೊಂಡು ಬೇರೆಯವ್ರಿಗೆ ಮಾರಾಟ ಮಾಡಿದ್ರು ಕೂಡ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸರ್ಕಾರಕ್ಕೆ ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳಬಹುದು ಕ್ವಶನ್ ಅನ್ನ. ಸೊ ಸರ್ಕಾರ ಕಂಡುಹಿಡಿಯೋದು ಯಾವುದನ್ನು ಕಂಡುಹಿಡಿಯೋದಿಲ್ಲೇನೋ, ಅವ್ರಿಗೇನು ಕಷ್ಟ ಅಂತ ಅನ್ಸೋದಿಲ್ಲ. ಸೊ ಹಾಗಾಗಿ ಹೇಳ್ತಿರುವಂತದ್ದು, ನೀವು ಮಾರಾಟ ಮಾಡ್ತಿರೋದು ನಿಮ್ಮ ಪಕ್ಕದ ಮನೆಯವ್ರು ನೋಡಿದ್ರೇನೆ, ಬೇರೆ ಅಧಿಕಾರಿಗಳಿಗೆ ಹೇಳಿದ್ರೇನೆ ಅಲ್ಲೇನೆ ಗೊತ್ತಾಗೋಗ್ಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಆದಷ್ಟು ಹುಷಾರಾಗಿರಿ, ಯಾರು ಕೂಡ ಮಾರಾಟ ಮಾಡೋದಕ್ಕೂ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರೇಷನ್ ಕಾರ್ಡ್ ಅನ್ನ ಕಳ್ಕೊಂಡ್ರೆ ಮತ್ತೆ ಮಾಡಿಸೋದಕ್ಕೂ ತುಂಬಾನೇ ಕಷ್ಟ, ಜೊತೆಗೆ ನಿಮ್ಮ ಕಾರ್ಡ್ ಅನ್ನೇ ಮತ್ತೆ ಇಶ್ಯೂ ಮಾಡೋದಿಲ್ಲ ಅವರು. ಸೊ ಹಾಗಾಗಿ ನಿಮ್ಗೆನೆ ಪ್ರಾಬ್ಲಮ್, ಎಲ್ಲಾ ಬೆನಿಫಿಟ್ ಗಳನ್ನು ಕಳ್ಕೊಂತೀರಾ. ಸೊ ಹಾಗಾಗಿ ಆದಷ್ಟು ಹುಷಾರಾಗಿರಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ.